ದಯವಿಟ್ಟು ಗಮನಿಸಿ ಪ್ರಿಯರೇ, ನಾಯಕತ್ವ ಅನ್ನುವಂಥದ್ದು ಅಷ್ಟು ಸುಲಭವಲ್ಲ. ಯಾವುದೇ ಸಮಸ್ಯೆ ಬಂದರೂ ಸಹ ನಾಯಕನೇ ಅದಕ್ಕೆ ಉತ್ತರಿಸಬೇಕು. ನಿಮಗೆ ಗೊತ್ತಾ, ಕ್ರಿಕೆಟ್ನಲ್ಲಿ ಗೆಲ್ಲಬಹುದು ಟೀಮು, ಸೋಲಬಹುದು ಟೀಮು. ಗೆದ್ದರೂ ಸಹ ಕ್ಯಾಪ್ಟನ್ನೇ ಹೋಗಿ ಮೀಡಿಯಾದವರನ್ನು ಫೇಸ್ ಮಾಡಬೇಕು, ಸೋತರೂ ಸಹ ಕ್ಯಾಪ್ಟನ್ನೇ ಹೋಗಿ ಮೀಡಿಯಾದವರ ಮುಂದೆ ನಿಂತು ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಗೆದ್ದರೆ ಸಂತೋಷದಿಂದ ಉತ್ತರಿಸಬಹುದು, ಆದರೆ ಸೋತರೂ ಅಂದ್ಕೊಳ್ಳಿ, ಟೀಮು ಸೋತ್ ಹೋಗಿದೆ ಅಂದ್ಕೊಳ್ಳಿ, ಅದಕ್ಕೆ ಜವಾಬ್ದಾರಿಕೆ ಕೂಡ ಕ್ಯಾಪ್ಟನ್ನೇ ತೆಗೆದುಕೊಳ್ಬೇಕು. ಎಕ್ಸ್ಪ್ಲನೇಷನ್ ಕ್ಯಾಪ್ಟನ್ನೇ ಕೊಡಬೇಕು. ಈಗ ಜಾಗ್ರತೆಯಿಂದ ಕೇಳ್ರಿ ಪುರುಷರೇ, ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಇರಬಹುದು, ನಿರುದ್ಯೋಗ ಸಮಸ್ಯೆ ಇರಬಹುದು, ಬಂಧುಗಳೊಂದಿಗೆ ಸಮಸ್ಯೆ ಇರಬಹುದು, ಮಕ್ಕಳೊಂದಿಗಿನ ಸಮಸ್ಯೆ ಇರಬಹುದು, ಹೆಂಡತಿಯೊಂದಿಗೆ ಸಮಸ್ಯೆ ಇರಬಹುದು. ಯಾರೊಂದಿಗೂ ಸಮಸ್ಯೆ ಇದ್ರೂ ಸಹ ಮೊದಲು ಸುತ್ತಿಕೊಳ್ಳುವಂಥದ್ದು ಮನೆಗೆ ಯಜಮಾನನಾಗಿರುವ ನಿಮಗೆ ಸುತ್ತಿಕೊಳ್ಳುತ್ತದೆ. ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸಹ ಅದು ಸುತ್ತಿಕೊಳ್ಳೋದು ಮೊದಲು ನಿಮಗೆ. ಎಲ್ಲರ ವಿಷಯದಲ್ಲಿ ಹಾಗಿಲ್ಲದಿದ್ರೂ ಕೂಡ ಅನೇಕರ ವಿಷಯದಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ, ಆರ್ಥಿಕ ಸಮಸ್ಯೆ ಏನಾದರೂ ಬಂತು ಅಂದ್ಕೊಳ್ಳಿ, ಹೆಂಡತಿ ಏನು ಹೇಳ್ತಾಳೆ? ಮದುವೆ ಆದ್ರೂ ಆದರೆ ನಿನ್ನಂಥವನಿಗೆ ಮದುವೆ ಆಗಿರೋದ್ರಿಂದ ಈ ದಿನ ನಾನು ಇಷ್ಟು ಸಫರ್ ಆಗ್ತಿದ್ದೇನೆ ಎಂದು ಸುಲಭವಾಗಿ ಹೇಳಿಬಿಡ್ತಾಳೆ. ಅಪ್ಪ ಓದಿಸಲು ಕೈಲಾಗದಿದ್ದರೆ ಯಾಕೆ ನಮ್ಮನ್ನು ಹೆತ್ತಿದೆ ಎಂದು ಡೈರೆಕ್ಟ್ ಆಗಿ ಮಕ್ಕಳು ಹೇಳದಿದ್ರೂ ಸಹ ಇಂಡೈರೆಕ್ಟ್ ಆಗಿ ಆ ರೀತಿ ವರ್ತಿಸ್ತಾರೆ. ಹಾಗೆ ಏನಾದರೂ ಸಮಸ್ಯೆ ಬಂದ್ರೆ ಮನೆ ಒಡತಿಯಾಗಿ ನಿಮಗೆ ಸುತ್ತಿಕೊಳ್ಳುತ್ತೆ. ನಿನ್ನಿಂದಲೇ ಸಮಸ್ಯೆ ಬಂತು ಎಂದು ಗಂಡ ನಿಮ್ಮನ್ನು ನಿಂದಿಸ್ತಾನೆ. ನಿಮಗೆ ಕೈಲಾಗಲಾರ್ದಕ್ಕಾಗಿಯೇ, ಬೆಳೆಸಲು ನಿಮ್ಮ ಕೈಲಾಗಲಾರ್ದಕ್ಕಾಗಿಯೇ ಎಂದು ಹೀಗೆ ಮಕ್ಕಳು ಸರಿಯಾಗಿ ಓದೋದಿದ್ದರೂ, ಮಕ್ಕಳು ಪಾಸ್ ಆಗದಿದ್ದರೂ ಗಂಡ ನಿಮ್ಮನ್ನೇ ನಿಂದಿಸ್ತಾನೆ, ನಿಮ್ಮನ್ನೇ ಪ್ರಶ್ನಿಸ್ತಾನೆ. ದಯವಿಟ್ಟು ಕೇಳಿ ಪ್ರಿಯರೇ, ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸಹ ಕುಟುಂಬ ನಿರ್ಮಿಸಿಕೊಳ್ಳುವ ಜವಾಬ್ದಾರಿಕೆ ಹೊಂದಿರುವ ಹೆಂಡತಿಯಾಗಿರ್ಬೋದು, ಕುಟುಂಬ ಪೋಷಣೆಯ ಜವಾಬ್ದಾರಿಕೆ ನಿರ್ವಹಿಸಿರುವ ಗಂಡನಿಗಾಗಿರ್ಬೋದು, ಸಹಜವಾಗಿ ಪ್ರಶ್ನೆಗಳಿಗೊಳಗಾಗ್ತಾರೆ, ಗಾಯಗಳಿಗೊಳಗಾಗ್ತಾರೆ. ಅದೇ ವಾಸ್ತವ. ದಾವೀದನು ನಾಯಕನಾಗಿರೋದ್ರಿಂದ ಅವನು ತಪ್ಪು ಮಾಡದಿದ್ರೂ ಸಹ ಅವರೆಲ್ಲ ಸೇರಿ ಯಾರ ಮೇಲೆ ದಾಳಿ ಮಾಡ್ತಿದ್ದಾರೆ? ದಾವೀದನ ಮೇಲೆಯೇ ದಾಳಿ ಮಾಡ್ತಿದ್ದಾರೆ. ದಾವೀದನ ಮೇಲೆ ಹಾಗೆ ದಾಳಿ ಮಾಡಲು ಕಾರಣ ಏನಾದರೂ ಇದೆಯಾ? ಏನೂ ಇಲ್ಲ. ಗಂಡನಾದ ನಿಮ್ಮ ಮೇಲೆ ನಿಮ್ಮ ಹೆಂಡತಿ ದಾಳಿ ಮಾಡ್ತಾಳೆ ಅಂದ್ಕೊಳ್ಳೋಣ, ಅದಕ್ಕೆ ಕಾರಣ ಏನಾದರೂ ಇದೆಯಾ? ನೀವು ಸಮಸ್ಯೆಯನ್ನು ಹಾದು ಹೋಗ್ತಾ ಇದ್ದೀರಿ, ಅದೇ ಆರ್ಥಿಕ ಸಮಸ್ಯೆ ನಿಮ್ಮ ಹೆಂಡತಿ ಕೂಡ ಹಾದು ಹೋಗ್ತಾಳೆ. ಅದೇ ಹಸಿವೆಯ ಪರಿಸ್ಥಿತಿ ನೀವು ಹಾದು ಹೋಗ್ತೀರಿ, ಅದೇ ನಿರುದ್ಯೋಗ ಸಮಸ್ಯೆ ನೀವು ಹಾದು ಹೋಗ್ತೀರಿ. ಆದರೆ ನಿಮ್ಮ ಹೆಂಡತಿ ಅರ್ಥ ಮಾಡಿಕೊಳ್ಳೋದ್ರ ಬದಲಿಗೆ ಏನ್ ಮಾಡ್ತಾಳೆ ಗೊತ್ತಾ? ಬೈದಾಡಿಕೊಳ್ತಾಳೆ. ಆಗ ಖಚಿತವಾಗಿಯೂ ಮನ ನೊಂದಿಕೊಳ್ತೀರಿ, ಖಚಿತವಾಗಿಯೂ ನಿರಾಶೆ ನಿರುತ್ಸಾಹಕ್ಕೆ ಒಳಗಾಗ್ತೀರಿ. ಅಂತಹ ಸಮಯದಲ್ಲಿ ಏನ್ ಮಾಡಬೇಕು? ದಯವಿಟ್ಟು ಗಮನಿಸಿ. ದಾವೀದನು ಏನ್ ಮಾಡಿದನು ಗೊತ್ತಾ? ತಕ್ಷಣವೇ ನೇರವಾಗಿ ದಾವೀದನು ದೇವರ ಬಳಿಗೆ ಹೋಗ್ತಾನೆ. ದೇವರ ಬಳಿಗೆ ಹೋಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನೆ. ಅಯ್ಯ, ನಮ್ಮ ಹೆಂಡತಿಯರೇನಾದ್ರೆಂದು, ನಮ್ಮ ಮಕ್ಕಳೇನಾದ್ರೆಂದು ನಮಗೇನೂ ಅರ್ಥವಾಗ್ತಿಲ್ಲ. ಅವರು ದೂರವಾದ್ರು, ಯಾರು ಹಿಡ್ಕೊಂಡು ಹೋದ್ರೆಂದು ಗೊತ್ತಿಲ್ಲ, ಯಾರು ದೂರ ಮಾಡಿದ್ರೆಂದು ಗೊತ್ತಿಲ್ಲ, ಈಗ ಏನಾಗಿದ್ದಾರೆಂದು ಗೊತ್ತಿಲ್ಲ. ದೇವರೇ, ದಯವಿಟ್ಟು ಮಾರ್ಗ ತೋರಿಸು. ಹೀಗೆ ದಾವೀದನು ಮಾಡಿದೇನು? 7ನೇ ವಚನ. ಮೊದಲನೇದಾಗಿ ದಾವೀದನು ತನ್ನ ದೇವರ ನಿಮಿತ್ತವಾಗಿ ಧೈರ್ಯ ತಂದುಕೊಂಡನು. ಎಲ್ಲರೂ ಸೇರಿ ಕಲ್ಲುಗಳನ್ನೆತ್ಕೊಂಡು ದಾವೀದನನ್ನು ಕೊಲ್ಲಬೇಕು ಎಂದು ಪ್ರಯತ್ನಿಸುವಾಗ ದಾವೀದನು ಭಯಪಡಲಿಲ್ಲ. ಸಹೋದರರೇ, ಸಹೋದರಿಯರೇ, ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿರ್ನಿಮಿತ್ತವಾಗಿ, ನಿಷ್ಕಾರಣವಾಗಿ, ನಿಮ್ಮ ಪ್ರಮೇಯ ಏನು ಇಲ್ಲದಿದ್ದರೂ ಸಹ ನಿಮ್ಮ ಮೇಲೆ ನಿಂದೆ ಹೊರಿಸುವವರಿರ್ತಾರೆ. ನಿಮ್ಮನ್ನೇ ಗುರಿಯನ್ನಾಗಿಟ್ಕೊಂಡು ನಿಮಗೆ ಕಾರ್ನರ್ ಮಾಡುವಂಥವರಿರ್ತಾರೆ. ಅವ್ರು ಮಾಡಿರುವ ತಪ್ಪು ನಿಮ್ಮ ಮೇಲೆ ಹೋರಿಸುವ ಪ್ರಯತ್ನ ಮಾಡ್ತಾರೆ. ಅಂತಹ ಸಮಯದಲ್ಲಿ ನಿಮಗೆ ಏನ್ ಮಾಡಬೇಕೆಂದು ಅರ್ಥ ಆಗಲ್ಲ. ನಿಸ್ಸಹಾಯ ಸ್ಥಿತಿಗೆ ಸೇರ್ತೀರಿ, ನಿರಾಶರಾಗ್ತೀರಿ. ಯಾರಿಗೆ ಬೇಕು ಈ ಉದ್ಯೋಗ ಅಂತ ಹೇಳಿ ಆ ಉದ್ಯೋಗವನ್ನು ಬಿಟ್ಬಿಟ್ಟು ಓಡಿ ಹೋಗುವ ಪ್ರಯತ್ನ ಮಾಡ್ತೀರಿ. ಹಾಗೆ ಎಷ್ಟು ಉದ್ಯೋಗಗಳನ್ನು ಬಿಟ್ಟು ಓಡಿ ಹೋಗ್ತೀರಿ ಹೇಳಿ? ಇಂತಹ ಮಾಯಧಾರಿ ಮನುಷ್ಯರು ಎಲ್ಲಾ ಸ್ಥಳಗಳಲ್ಲಿರ್ತಾರೆ. ಒಬ್ಬನು ಮೇಲಕ್ಕೆ ಹೋಗ್ತಾ ಇದ್ರೆ ಕೆಳಗಡೆ ಎಳೆಯುವವನು ನಮ್ಮ ಸುತ್ತಲೂ ಯಾವಾಗ್ಲೂ ಇರ್ತಾರೆ. ನೀವು ಅಭಿವೃದ್ಧಿ ಹೊಂದುತ್ತಾ ಇದ್ರೆ ಸಹಿಸಲಾರದಂಥವರು ಯಾವಾಗ್ಲೂ ಇರ್ತಾರೆ. ನೀವು ಉನ್ನತಕ್ಕೆ ಹೋಗುವಾಗ ಬೀಳಿಸುವವರು, ಕೆಳಗೆ ಬೀಳಿಸುವವರು ಯಾವಾಗ್ಲೂ ಇರ್ತಾರೆ. ಹಾಗಾಗಿ ನೀವು ಮಾಡಬೇಕಾದದ್ದೇನೆಂದರೆ, ಎಲ್ಲಿ ನೀವು ಗಾಯಕ್ಕೊಳಗಾಗ್ತಾ ಇದ್ದೀರೋ, ಎಲ್ಲಿ ನೀವು ನಿಂದಿಸಲ್ಪಡ್ತಾ ಇದ್ದೀರೋ ಅಲ್ಲಿಯೇ ಯೆಹೋವನಲ್ಲಿ ಧೈರ್ಯವನ್ನು ತಂದುಕೊಂಡು ಸಮಸ್ಯೆಯನ್ನು ಎದುರಿಸುವ ಪ್ರಯತ್ನ ಮಾಡಿ. ಪರಿಶುದ್ಧನಾದ ತಂದೆಯೇ, ಈ ಸಮಯದಲ್ಲಿ ದೇವರೇ, ದಾವೀದನಿಗೆ ಕಷ್ಟ ಬಂದಾಗ,
ಕಣ್ಣೀರಿನ ಕಣಿವೆ ಹಾದು ಹೋಗ್ತಿರುವಾಗ, ಅವನ ಕಣ್ಣೆದುರಿಗೆ ಅವನ ಕುಟುಂಬ ಕಾಣಿಸಿಕೊಳ್ಳದಿರುವಾಗ, ದೇವರೇ, ಸ್ವಂತವರು ಅವನಿಂದ ದೂರವಾದಾಗ, ತನ್ನದು ಅಂದುಕೊಂಡದ್ದು ತನ್ನದ್ದಾಗದೇ ಇರುವಾಗ ಪ್ರಾರ್ಥನೆ ಮಾಡಿದ, ಪ್ರಾಧೇಯಪಟ್ಟ, ಪ್ರಭುವೇ ನಿಮ್ಮ ಸನ್ನಿಧಿಯಲ್ಲಿ ತನ್ನ ಸಮಸ್ಯೆ ಏನೆಂದು ಹೇಳಿಕೊಂಡ. ಈ ದಿನ ನಮ್ಮಲ್ಲಿ ಕೂಡ ಯಾರ್ಯಾರು ದೇವರೇ ತಮ್ಮ ಜೀವಿತದಲ್ಲಿ ಯಾವ ಸಮಸ್ಯೆ ಹಾದೋಗ್ತಿದ್ದಾರೋ ಆ ಸಮಸ್ಯೆಗೆ ಪರಿಷ್ಕಾರ ಪ್ರಾರ್ಥನೆಯಾಗಿದೆ. ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರುವುದಾದರೆ ಕಳೆದುಕೊಂಡಿರುವ ಇಲ್ಲವೇ ಕೈಜಾರಿ ಹೋಗಿರುವ ಗಂಡನಾಗಿರ್ಬೋದು, ಹೆಂಡತಿಯಾಗಿರ್ಬೋದು, ಇಲ್ಲವೇ ಮಕ್ಕಳಾಗಿರ್ಬೋದು, ಕೈಜಾರಿ ಹೋಗದಂತೆ ಮತ್ತೆ ತಂದು ಅವರ ಕೈಗೆ ಸೇರಿಸುವಂತಹ ಮಹಾ ದೊಡ್ಡ ದೇವರು ನೀವಾಗಿದ್ದೀರಿ. ಪ್ರಾರ್ಥನೆಯ ಮುಖಾಂತರ ಅದ್ಭುತಗಳನ್ನು ಮಾಡ್ತೀರಿ. ಅದೇ ಸಮಯದಲ್ಲಿ ಈ ಆತ್ಮಿಕ ಪ್ರಯಾಣದಲ್ಲಿ ನಮ್ಮ ಸುತ್ತಲೂ ದೇವರೇ ದಯ ಹೊಂದಿಕೊಳ್ಳಬೇಕಾದಂಥವರು ಕಾಣಿಸಿಕೊಂಡಾಗ ದಯೆಯನ್ನು ತೋರಿಸುವ ಮನಸ್ಸನ್ನು ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.